ಏನು ವಿಷಯ ತಾತ? ರಾಮ್, ನೀನು ಮದುವೆ ಆಗಬೇಕು, ಹೆಂಡತಿ ಮಕ್ಕಳ ಜೊತೆ ಸುಖ ಸಂತೋಷವಾಗಿ ಇರಬೇಕು ಅಂತ ಆಸೆ ಪಟ್ಟೆ. ನಾನು ಆಸೆ ಪಟ್ಟಂಗೆ ಮದುವೆ ಏನೋ ಆಯಿತು. ಆದರೆ ನಿನ್ನ ಸುಖ ಶಾಂತಿ ಬಹಳ ದಿನ ಉಳಿಲಿಲ್ವಲ್ಲಪ್ಪ. ನಿನ್ನ ಜೀವನ ಈ ರೀತಿ ಆಗ್ತಾ ಇರೋದನ್ನ ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲಪ್ಪ. ಇದಕ್ಕೆ ಏನೋ ಒಂದು ಪರಿಹಾರ ಮಾಡಲೇಬೇಕು. ಅದಕ್ಕೆ ನಾನು ಒಂದು ನಿರ್ಧಾರ ಮಾಡಿದ್ದೇನೆ. ಆಹಾ, ಭಾರ್ಗು ಒಳಗೊಳಗೆ ನಗ್ತಿದ್ದಾಳೆ. ಅಂದರೆ ಒಂದು ಗೂಗ್ಲಿ ಹಾಕಿದ್ದಾಳೆ. ಈಗಿಲ್ಲಿ ಒಂದು ವಿಕೆಟ್ ಉದ್ರೋದು ಗ್ಯಾರಂಟಿ. ತಾತ, ನೀವೇನು ನಿರ್ಧಾರ ಮಾಡಿದ್ದೀರಾ ಅಂತ ನನಗೇನು ಅರ್ಥ ಆಗ್ತಿಲ್ಲ. ಸೀತನ ಮನಸ್ಸು ಸ್ಥಿಮಿತ ತಪ್ಪಿದೆ. ಡಾಕ್ಟ್ರ್ ಪ್ರಕಾರ ಮತ್ತೆ ಸಿಹಿ ಸಿಕ್ಕಿದ್ರೆ ಅವಳು ಸರಿ ಹೋಗೋದು. ಆದರೆ ಅದು ಸಾಧ್ಯನಾ? ಹಾಗಂತ ಎಷ್ಟು ದಿವಸ ಸೀತಾ ಈ ರೀತಿ ಹಿಂಸೆ ಪಡೋದನ್ನ ನಾವು ನೋಡಬೇಕು? ಅದು ಸರಿಯಲ್ಲ ಅಲ್ವಾ? ತಾತ, ನೀವೇನು ಹೇಳ್ತಾ ಇದ್ದೀರಾ? ಸೀತಾನ ನಾನು ಮೊದಲಿನ ಥರ ಮಾಡ್ತೀನಿ. ಪ್ಲೀಸ್ ಗಿವ್ ಮಿ ಸಮ್ ಟೈಮ್. ಇಲ್ಲ, ಇನ್ನು ನಾವು ಕಾಯೋದ್ರಲ್ಲಿ ಅರ್ಥ ಇಲ್ಲಪ್ಪ. ಪರವಾಗಿಲ್ವೇ? ದೇಸಾಯಿಯವರು ತಮ್ಮ ಸೊಸೆನ ಆಸ್ಪತ್ರೆಗೆ ಕಳಿಸೋ ನಿರ್ಧಾರ ಮಾಡಿರೋ ಹಾಗಿದೆ. ಸದ್ಯ ನನ್ನ ಶ್ರಮ ವ್ಯರ್ಥ ಆಗಲಿಲ್ಲ. ಸೀತಾ ಸರಿ ಹೋಗ್ಬೇಕು ಅಂತಂದ್ರೆ ನಾವು ತಾತ ಪ್ಲೀಸ್, ಸೀತಾನ ನಾನು ಎಲ್ಗೂ ಕಳ್ಸಲ್ಲ, ಯಾವ ಆಸ್ಪತ್ರೆಗೂ ಸೇರ್ಸಲ್ಲ. ಯಾರಮ್ಮ ನೀನು? ಇವ್ರೇನ್ ತಪ್ಪು ಮಾಡಿದ್ದಾರೆ ಸರ್? ಬಿಟ್ಬಿಡಿ ಸರ್, ದಮ್ಮಯ್ಯ. ಸರ್ ಲೀವ್ ಮಾಡಿ ಸರ್, ಅನ್ನ ಪ್ಲೀಸ್ ಸರ್. ದೇಸಾಯಿ ಗ್ರೂಪ್ ಆಫ್ ಕಂಪನಿ ಕಡೆಯಿಂದ ನಿಮ್ಮೆಲ್ಲರ ಮೇಲೆ ಕಂಪ್ಲೇಂಟ್ ಬಂದಿದೆ. ನೀವಿನ್ನು ಚಿಕ್ಕ ಮಕ್ಕಳು ಅಂತ ಸುಮ್ಮನೆ ಬಿಡ್ತಾ ಇದ್ದೀನಿ. ದೇಸಾಯಿಯ? ಹೌದು, ನೀವು ಅವ್ರಿಗೆ 3 ಲಕ್ಷ ಕೊಟ್ಟಿದ್ದೀರಂತೆ. ಈ ಜಾಗ ನಿಮ್ಗೆ ಬೇಕು ಅಂತ. ಎಲ್ಲಿಂದ ಬಂತು ನಿಮ್ಗೆ ಅಷ್ಟೊಂದು ದುಡ್ಡು? ಕಳ್ತನ ಮಾಡ್ತೀರಾ? ದರೋಡೆ ಮಾಡ್ತೀರಾ? ಅದಕ್ಕೆ ನಿಮ್ಮ ತಾತನ ಹೇಳ್ಕೊಂಡು ಹೋಗ್ತಾ ಇರೋದು. ಹೇಳ್ಕೊಂಡ್ಬಂದ್ರೆ ಏನ್ ಮುಖ ನೋಡ್ತೀರಾ? ಸರ್ ನಾನು ದರೋಡೆ ಮಾಡಿಲ್ಲ ಸರ್. ಆ ದೇಸಾಯಿ ಕಡೆಯವರೇ ನಮ್ಮ ಮೇಲೆ ದಬ್ಬಾಳಿಕೆ ಮಾಡಕ್ ಬಂದಿದ್ದು. ನಾವು ಕೂಡಿಟ್ಟಣ ಕೊಟ್ಟಿದ್ದೀವಿ ಸರ್. ದೇಸಾಯಿ ಅವರು ಅಂದ್ರೆ ಏನ್ ಅನ್ಕೊಂಡ್ಬಿಟ್ಟಿದ್ಯಾ? ಅವ್ರನ್ನ ಎದುರಾಕೊಂಡ್ರೆ ಸುಮ್ಮನೆ ಬಿಟ್ಬಿಡ್ತಾರಾ? ಅಪ್ಪು, ಮಾವಯ್ಯ ಏನೇ ಹೇಳಿದ್ರು ಅದು ಸೀತನ್ ಒಳ್ಳೇದಕ್ಕೆ ಕಣು. ಸ್ವಲ್ಪ ಸಮಾಧಾನವಾಗಿ ಯೋಚನೆ ಮಾಡು. ಐ ಆಮ್ ಸಾರಿ ಚಿಕ್ಕಿ, ನಾನು ನಿಮ್ಗೆ ಅವತ್ತು ಹೇಳಿದೆ, ಯಾರು ಏನೇ ಹೇಳಿದ್ರು ಸೀತಾನ ಯಾವ ಹಾಸ್ಪಿಟಲ್ಗೂ ಸೇರ್ಸಲ್ಲ. ಐ ಆಮ್ ರಿಯಲಿ ಸಾರಿ ತಾತ. ನಿಂತ್ಕೊಳ್ಳೋ. ಸೀತನ್ ಕಳಿಸೋದಕ್ಕೆ ಯಾರೋ ಹೇಳಿದ್ದು? ಅವಳನ್ನ ಎಲ್ಗೂ ಕಳಿಸ್ಬೇಕಾದ್ದಿಲ್ಲ. ಮತ್ತೆ ಸಿಹಿ ಅಂತ ಒಂದು ಮಗುನ ಮನೆಗೆ ಕರೆಕ್ಟ್ ಬರೋಣ. ಅವಳೇ ಸಿಹಿ ಅಂತ ಸೀತಾ ಹೇಳಿ ಒಪ್ಸೋಣ. ಆಗ್ಲಾದ್ರೂ ಸೀತಾ ಸರಿ ಹೋಗ್ತಾಳೆ ನೋಡೋಣ. ಇದಕ್ಕೆ ನೀನೇನಂತೀಯ?
ನನ್ನಂತದೇ ಮಗು ಅಂದ್ರೆ ಸುಮ್ಮೀನಾ? ಹೌದು ಕಣ, ಅಪ್ಪ ಹೇಳ್ತಾ ಇರೋದ್ರಲ್ಲಿ ಪಾಯಿಂಟ್ ಇದೆ. ಹ್ಞೂ ಮಗ, ಸೂರಿ ಕರೆಕ್ಟಾಗಿ ಯೋಚನೆ ಮಾಡಿದ್ದಾನೆ. ಆದ್ರೆ ತಾತ, ಯಾವುದೋ ಮಗು ಸಿಹಿ ಆಗೋದಕ್ಕೆ ಹೇಗೆ ಸಾಧ್ಯ? ಮಗ, ಜೀವ ಇಲ್ದಿರೋ ಒಂದು ಗೊಂಬೆನೆ ಸೀತಾ ಸಿಹಿ ಅಂತ ಅನ್ಕೊಂಡಿದ್ದಾಳೆ. ಅಂದಮೇಲೆ ಜೀವ ಇರೋ ಒಂದು ಮಗು ಕಣ್ಮುಂದೆ ಬಂದ್ರೆ ಅದನ್ನ ಸಿಹಿ ಅಂತ ಯಾಕೋ ಅನ್ಕೊಳ್ಳಲ್ಲ? ಏನ್ ಮಾಡ್ತಾ ಇದ್ದೀರಾ? ಇವಳು ನಮ್ಮ ಮಗಳು ಸಿಹಿ. ಇವಳು ನಮ್ಮ ಮಗಳಲ್ಲ ಸೀತಾ. ಇಲ್ಲ ರಾಮ್, ಸಿಹಿ. ರಾಮ, ಯೋಚನೆ ಮಾಡು. ಸೀತಾ ಕಣ್ಣು ಮುಂದೆ ಸಿಹಿ ವಯಸ್ಸಿನ ಒಂದು ಮಗು ಬಂದರೆ ಆ ಮಗು ಲಾಲನೆ ಪಾಲನೆ ಮಾಡ್ತಾ ಸೀತಾ ಸರಿ ಹೋಗ್ತಾಳೆ ಅನ್ನೋ ಬಲವಾದ ನಂಬಿಕೆ ನನಗಿದೆ ಕಣೋ. ತಾತ, ನನ್ನ ಸೀತಾ ಮೊದಲಿನ ಥರ ಆಗ್ತಾರೆ ಅನ್ನೋದಾದ್ರೆ ನಿಮ್ಮ ನಿರ್ಧಾರದಲ್ಲಿ ನಂಗೆ ಯಾವ ಅಭ್ಯಂತರನೂ ಇಲ್ಲ ತಾತ.